ನಮಸ್ಕಾರ. ನನ್ನ ಹೆಸರು ಸೋಗಿ ಶಾಂತಕುಮಾರ್ ಅಂತ, ದಾವಣಗೆರೆ ಮಹಾನಗರ ಪಾಲಿಕೆಯ ಉಪಮಹಾಪೌರನಾಗಿದ್ದು, ಇಂದು ನಾನು ದಾವಣಗೆರೆಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಹಾಗೂ ಉಸ್ತುವಾರಿ ಸಚಿವರಂತ ಎಸ್ ಮಲ್ಲಿಕಾರ್ಜುನ್ ಅವರ ಆಶೀರ್ವಾದದಿಂದ ನಾನು ಕೂಡ ದಾವಣಗೆರೆಯ ಹೊಸದಾಗಿ ಡೆಪ್ಯೂಟಿ ಮೇಯರ್ ಆಗಿರುತ್ತೇನೆ. ನಾನು ಇವತ್ತಿನ ದಿವಸ ನಮ್ಮ ಡಿಲೈಟ್ ಸಿನಿ ಕಂಬೈನ್ಸ್ ವತಿಯಿಂದ ಪ್ರೊಡ್ಯೂಸರ್ ಆದಂಥ ನನ್ನ ಆತ್ಮೀಯರು ಸ್ನೇಹಿತರಂತ ಎಸ್ ರಮೇಶ್ ಅವರು ನಿರ್ಮಿಸಿರುವಂಥ ನಾನು ಇವಳ ಅಭಿಮಾನಿ ಈ ಚಿತ್ರದ ಹೆಸರು. ಈ ಚಿತ್ರದ ಮೊನ್ನೆ ನಾನು ಪ್ರೀಮಿಯರ್ ಶೋ ಅನ್ನು ನೋಡ್ಕೊಂಡು ಬಂದೆ. ಈ ಚಿತ್ರವು ಕೂಡ ದಸರಾ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿರೋದು ಬಹಳ ಹೆಮ್ಮೆಯ ವಿಚಾರ. ಇವತ್ತು ಸಮಾಜದಲ್ಲಿ ಗಂಡು ಮಕ್ಕಳು ಹುಟ್ಟಿದರೆ ಶ್ರೇಷ್ಠ, ಹೆಣ್ಣು ಮಕ್ಕಳು ಹುಟ್ಟಿದೆ ಸಮಾಜದಲ್ಲಿ ತಂದೆಯಿಂದ ಯಾವ ಥರ ತಾತ್ಸಾರ ಭಾವನೆಯನ್ನು ಅನುಭವಿಸ್ತಾರ ಮಕ್ಕಳು, ಹೆಣ್ಮಕ್ಳುಗಳು. ಈಗ ಹೆಣ್ಮಕ್ಳು ಹುಟ್ಟಿದರೆ ಹೆಣ್ಮಕ್ಳ ಬಗ್ಗೆ ಭಾಳ ಕೇವಲವಾಗಿ ಕಂಡು ಅವರಿಗೆ ಕಾಲಕ್ರಮೇಣ ದಿನ ಕಳೆದ ಮೇಲೆ ಜ್ಞಾನೋದಯ ಆಗುತ್ತೆ. ಅದು ತಪ್ಪು. ಇಲ್ಲ ನಮಗೆ ಗಂಡು ಹುಟ್ಟಿದ್ರೆ ನಮಗೆ ಖುಷಿ ಇತ್ತು, ಹೆಣ್ಣು ಹುಟ್ಟಿದ್ರೆ ಹೆಂಗಂತ ಅದು ಕ್ರಮೇಣವಾಗಿ ಏನಂತ ಈ ಚಿತ್ರದ ಮುಖಾಂತರ ನಾವು ಒಳ್ಳೆ ಚಿತ್ರ ನಿರ್ಮಾಣ ಮಾಡ್ಯಾರ. ಮತ್ತೆ ತಂದೆ ಆದಂಥರು ಮಕ್ಕಳ ಎದುರಿಗೆ ದುಶ್ಚಟಗಳನ್ನು ಮಾಡುವುದರಿಂದ ಮಕ್ಕಳ ಮೇಲೆ ಆಗುವಂಥ ಪರಿಣಾಮದಿಂದ ಏನಾಗುತ್ತೆ ಅನ್ನೋದು ಈ ಚಿತ್ರದ ಮುಖಾಂತರ ಕೂಡ ತೋರಿಸ್ಯಾರೆ. ಮಕ್ಕಳ ಮೇಲೆ ಏನು ಪರಿಣಾಮ ಬೀರತೈತಿ ಅಂತಂದು. ಮಗು ಕಿವುಡುತನದಿಂದ ಹುಟ್ಟಿದರೆ ಅದನ್ನು ತಾಯಿ ಸವಾಲಾಗಿ ಸ್ವೀಕರಿಸಿ ಸಮಾಜದಲ್ಲಿ ಅನುಭವಿಸಿರ್ತಕ್ಕಂಥ ನೋವಿನ ಬಗ್ಗೆ ಈ ಚಿತ್ರದಲ್ಲಿ ಎಳೆಯಾಗಿ ಕೂಡ ಚಿತ್ರದಲ್ಲಿ ಮೂಡಿ ಬಂದಿದೆ. ನಾನು ಹೇಳ್ತಿರೋದು ಕಿವುಡು ಹಾಗೂ ಮಾತು ಬರದ ಈ ಹುಡುಗಿಯಿಂದ ಶಿಕ್ಷಣದಿಂದ ಮಹತ್ವದಿಂದ ಸಾಧನೆ ಮಾಡಿರುವ ಬಗ್ಗೆ ಈ ಚಿತ್ರದಲ್ಲಿ ಕೂಡ ತೋರಿಸಲಾಗಿದೆ. ಶಿಕ್ಷಕರ ಪಾತ್ರ ಏನೆಂಬುದನ್ನು ಕೂಡ ಈ ಚಿತ್ರದಿಂದ ನಾವು ಕೂಡ ಗಮನಿಸಬಹುದು. ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ 2015-16ನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಶ್ರವಣ ದೋಷ ಮುಕ್ತ ಕರ್ನಾಟಕ ಎಂಬ ಈ ಕಾರ್ಯಕ್ರಮವನ್ನು ಕಾನ್ಕ್ಲಿಯರ್ ಇಂಪ್ಲಿಮೆಂಟೇಷನ್ ಮೊದಲು ಕರ್ನಾಟಕದಲ್ಲಿ ಚಾಲನೆಗೊಳಿಸಿದವರು ಮೊಟ್ಟ ಮೊದಲಿಗೆ ಸಿದ್ದರಾಮಯ್ಯನವರು. ಈ ಕಾರ್ಯಕ್ರಮವನ್ನು ಈ ಚಿತ್ರವನ್ನು ಎಲ್ಲ ನೀವು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಪ್ರದರ್ಶನ ತೋರಿಸುವ ಮುಖಾಂತರ ಸಹಕರಿಸಬೇಕಾಗಿ ವಿನಂತಿಸುತ್ತೇನೆ. ಎಲ್ಲ ಶಾಲಾ ಕಾಲೇಜಿನವರಿಗೂ ಕೂಡ ಸಮಾಜಕ್ಕೆ ಒಳ್ಳೆ ಸಂದೇಶ ಇರುವುದರಿಂದ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಸಿನಿಮಾ ನೋಡುವಂಥ ಉತ್ತಮ ಸಿನಿಮಾವನ್ನು ಆಗಿರುತ್ತದೆ. ಇಂಥ ಒಂದು ಸಿನಿಮಾನ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರೊಡ್ಯೂಸರ್ ಅಂತ ಎಸ್ ರಮೇಶ್ ಅವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇನೆ. ಎಲ್ರಿಗೂ ನಮಸ್ಕಾರ.